ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಉತ್ತರ ಆರಾಧನೆಯ ಸಂದರ್ಭದಂದು ನಾವೆಲ್ಲ ಇದ್ದೀವಿ. ಉತ್ತರಾರಾಧನೆ ಬಹಳ ಸಾರ್ಥಕ. ಯಾವ ರೀತಿಯಂದ್ರೆ, ನಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಿದೆ ಅದೆಲ್ಲದಕ್ಕೂ ಉತ್ತರವನ್ನ ರಾಯರು ನೀಡೇ ನೀಡ್ತಾರೆ. ಯಾಕೆಂದ್ರೆ ಅವರು ಮಂತ್ರ ಮುನಿಗಳು, ಮಂತ್ರಾಲಯ ಕ್ಷೇತ್ರದ ಮುನಿಗಳು ಅಂತಾನೆ ಬಹಳ ಪ್ರಸಿದ್ಧ. ಅಂಥ ಮಂತ್ರ ಸಿದ್ಧಿಯನ್ನ ಪಡೆದ ಶ್ರೀ ಗುರು ಸಾರ್ವಭೌಮರ ಬಗ್ಗೆ ಕಾಯೋ ಮಂತ್ರ ಮುನಿ ಅಂತಾನೆ ಒಂದು ಕೀರ್ತನೆಯನ್ನ ಶ್ರೀಕರ ವಿಠಲದಾಸರು ಇತ್ತೀಚಿನವರು ರಚನೆ ಮಾಡಿದ್ದು. ಅಂಥ ಕೃತಿಯನ್ನ ಮೊದಲಿಗೆ ಆಲಿಸಿ ನಂತರ ಅದರಲ್ಲಿ ಬರುವ ಸ್ವಾರಸ್ಯ ವಿಷಯಗಳನ್ನ ಗಮನಿಸೋಣ. ಮೊದಲಿಗೆ ಈ ಕೃತಿಯ ಗಾಯನ. ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ರಾಘವೇಂದ್ರಂ ತಮಾಶ್ರಯೇ. ಕಾಯೋ ಮಂತ್ರಮುನಿ ರಾಯ ನಿರಂತರ ಕಾಯೋ ಎನ್ನ ಶುಭಕಾಯ. ಕಾಯೋ ಮಂತ್ರಮುನಿ ರಾಯ ನಿರಂತರ ಕಾಯೋ ಎನ್ನ ಶುಭಕಾಯ. ಕಾಯೋ ಮಂತ್ರಮುನಿ ರಾಯ ನಿರಂತರ ಕಾಯೋ ಎನ್ನ ಶುಭಕಾಯ. ಕುಳ್ಳ ನಿನ್ನ ಹರಿ ಎಲ್ಲಿಹ ತೋರೇನೆ ಅಲ್ಲೇ ಸ್ತಂಭದಲ್ಲಿ ತೋರಿದೆ. ಕುಳ್ಳ ನಿನ್ನ ಹರಿ ಎಲ್ಲಿಹ ತೋರೇನೆ ಅಲ್ಲೇ ಸ್ತಂಭದಲ್ಲಿ ತೋರಿದೆ. ಕಾಯೋ ಮಂತ್ರಮುನಿ ರಾಯ ನಿರಂತರ ಕಾಯೋ ಎನ್ನ ಶುಭಕಾಯ. ತಾಳಗತಿಗೆ ಕೃಷ್ಣ ತಾಳಗತಿಗೆ ಕೃಷ್ಣ ಲೀಲೆಯಿಂದ ಕುಣಿದ. ತಾಳಗತಿಗೆ ಕೃಷ್ಣ ಲೀಲೆಯಿಂದ ಕುಣಿದ. ಶೀಲನಿನ್ನಲಿ ದಯವೆಂತೋ. ತಾಳಗತಿಗೆ ಕೃಷ್ಣ ಲೀಲೆಯಿಂದ ಕುಣಿದ. ಶೀಲನಿನ್ನಲಿ ದಯವೆಂತೋ. ಮಾರುತ ಶುಭ ಮದ ವಾರಿಧಿ ಚಂದಿರ. ಮಾರುತ ಶುಭ ಮದ ವಾರಿಧಿ ಚಂದಿರ. ಸೂರಿವರಯ ರಾಘವೇಂದ್ರ ಕಾಯೋ ಮಂತ್ರಮುನಿ ರಾಯ ನಿರಂತರ ಕಾಯೋ ಎನ್ನ ಶುಭಕಾಯ. ರಾಮನ ಪದಯುಗ ನಿಮದಿ ಭಜಿಸುವ. ರಾಮನ ಪದಯುಗ ನಿಮದಿ ಭಜಿಸುವ. ಹೇ ಮಮ ಸ್ವಾಮಿ ಕೃಪಾಲೋ. ರಾಮನ ಪದಯುಗ
ರಾಯ ನಿರಂತರ ಕಾಯೋ ಎನ್ನ ಶುಭಕಾಯ ಕುಳ್ಳ ನಿನ್ನ ಹರಿ ಎಲ್ಲಿಹ ತೋರೆನೆ ಅಲ್ಲೇ ಸ್ತಂಭದಲ್ಲಿ ತೋರಿದೆ ಕಾಯೋ ಮಂತ್ರಮುನಿ ರಾಯ ನಿರಂತರ ಕಾಯೋ ಎನ್ನ ಶುಭಕಾಯ ಕಾಯೋ ಎನ್ನ ಶುಭಕಾಯ. ಈಗ ತಾನೇ ಕಾಯೋ ಮಂತ್ರಮುನಿಯ ಸುಂದರವಾದ ಗಾನವನ್ನ ಕೇಳಿದ್ವಿ. ಅಲ್ಲಿ ಬರುವಂತಹ ಸಾಹಿತ್ಯ ಅಷ್ಟು ಚೆನ್ನಾಗಿದೆ. ಆ ರೀತಿಯಲ್ಲಿ ಶ್ರೀಕರ ವಿಠ್ಠಲದಾಸರು ರಚನೆಯನ್ನ ಮಾಡಿದ್ದಾರೆ. ಅವರು ಮೊದಲಿಗೆ ನಮಗೆ ಮಂತ್ರಾಲಯ ಕ್ಷೇತ್ರದ ಮುನಿಗಳನ್ನ ಪರಿಚಯ ಮಾಡಿಕೊಡೋದೆ ಕಾಯೋ ಮಂತ್ರ ಮುನಿ ಅಂತ ಪರಿಚಯವನ್ನ ಮಾಡ್ತಾರೆ. ಮುನಿಗಳು ಅಂತಂದ್ರೆ ಸದಾ ಮನನ ಮಾಡೋರು, ಮಂತ್ರ ಜಪವನ್ನ ಮಾಡ್ತಾ ಅಂತರಂಗದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೆ. ಅಂಥ ಶ್ರೇಷ್ಠ ಮುನಿಗಳಲ್ಲಿ ಮಂತ್ರ ಮುನಿಗಳು ಅಂತಾನೆ ಪ್ರಸಿದ್ಧ ಮಂತ್ರಾಲಯ ಕ್ಷೇತ್ರದಲ್ಲಿರುವಂತಹ ಗುರು ಸಾರ್ವಭೌಮರು. ಮಂತ್ರ ಮುನಿಗಳೇ ಕಾಯಿರಿ, ನಮ್ಮನ್ನ ಕಾಪಾಡಿ, ನಿರಂತರ ಕಾಪಾಡಿ, ಶುಭಕಾಯ ಅಂತ ರಾಯರು ಕರೀತಾರೆ. ಅವ್ರ ಲಕ್ಷಣ ಎಷ್ಟು ಚೆನ್ನಾಗಿತ್ತು, ಒಳ್ಳೆ ದೇಹ ಅವರದು, ಅದಕ್ಕೆ ಶುಭಕಾಯ ಅಂತ ಅವರನ್ನ ಕರೀತಾರೆ. ಅಂತ ಶುಭಕಾಯರಾದ ದೇವತಾಂಶ ಸಂಭೂತರಾದ ರಾಯರೇ ನನ್ನನ್ನು ಕಾಪಾಡಿ. ಖುಳ್ಳ ಖುಲ್ಲ ಅಂತ ಎರಡು ಶಬ್ದಗಳಿದೆ. ಅಲ್ಲಿ ಖುಳ್ಳ ಅಂತ ಕೆಲವು ಕಡೆ ಸಿಗುತ್ತೆ, ಖುಲ್ಲ ಅಂತ ಇದೆ. ಖುಲ್ಲ ಅಂದ್ರೆ ದುಷ್ಟ. ಯಾರದು? ಹಿರಣ್ಯ ಕಶಿಪು. ಹಾಗಾದ್ರೆ ಆ ಹಿರಣ್ಯ ಕಶಿಪು ಪ್ರಹ್ಲಾದ ರಾಜನ ಬಳಿ ಕೇಳಿದ್ನಲ್ಲ, ಎಲ್ಲಿ ಇಹ ತೋರನೆ, ಎಲ್ಲಿ ನಿನ್ನ ಹರಿ ತೋರಿಸು ಅಂತ ಮಗುವಾದ ಪ್ರಹ್ಲಾದ ರಾಜನನ್ನ ಕೇಳಿದ. ಆಗ ಪ್ರಹ್ಲಾದ ಕೂಗುದ, ಹರಿ ಎಲ್ಲಿದ್ಯಾ ಬಾ. ತಕ್ಷಣ ಅಲ್ಲೇ ಸ್ತಂಭದಲ್ಲಿ ತೋರ್ತೆ. ಅಲ್ಲೇ ಸ್ತಂಭ ಇತ್ತು ಹತ್ತಿರದಲ್ಲಿ, ಇದಲ್ಲಿದಾನ ಅಂತದ, ಹೌದು ಅಂತ ತಕ್ಷಣ ಬಂದ. ನಮ್ಮ ಶ್ರೀಪಾದಂಗಳವರು ಅಂದ್ರೆ ನನ್ನ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಒಂದು ಮಾತನ್ನ ಹೇಳ್ತಾ ಇದ್ರು. ಏನಂದ್ರೆ, ನರಸಿಂಹದೇವರ ಅವತಾರ ಯಾಕೆ ಹಾಗಾಯ್ತು ಅಂತ. ಯಾಕೆಂದ್ರೆ ವಿಚಿತ್ರವಾದ ಅವತಾರ. ಸಿಂಹ ಪೂರ್ತಿಯಾಗಿ, ನರ ಪೂರ್ತಿಯಾಗಿ, ಎರಡು ಮಿಶ್ರಿತವಾಗಿ ಬಂದಿದ್ದು ಯಾಕೆ ಅಂತ. ಅದೇನಂದ್ರೆ, ಒಂದು ಉದಾಹರಣೆ ಕೊಡ್ತಾ ಇದ್ರು ಪೇಜಾವರ ಶ್ರೀಗಳು. ಏನಂದ್ರೆ, ಮನೆಯಲ್ಲಿ ತಾಯಿ ಮಗು ಇದ್ರಂತೆ. ತಾಯಿ ಚಿಕ್ಕ ಮಗುವನ್ನ ಪೋಷಣೆ ಮಾಡ್ತಾ ಇದ್ದು, ಹಾಲನ್ನು ಕುಡಿಸಿ ಎಲ್ಲ ಪೋಷಣೆ ಮಾಡ್ತಾ ಇದ್ದು. ಸ್ವಲ್ಪ ಅಡಿಗೆ ಮನೆಗೆ ಹೋಗಿ ಬರೋಣ ಅಂತ ಮಗುವನ್ನ ಕೆಳಕ್ಕಿಳಿಸಿ ಅಡಿಗೆ ಮನೆಗೆ ಹೋದ್ಲಂತೆ ತಾಯಿ. ಹೋಗಿದ್ದೇನಕ್ಕೆ? ಒಳ್ಳೆ ತಿಂಡಿಯನ್ನ, ಭಕ್ಷ್ಯ ಭೋಜ್ಯಗಳನ್ನು ಮಾಡೋಣ ಅಂತ ಹೋಗಿದ್ದಾಳೆ. ಅಲ್ಲಿ ಅಟ್ಟದ ಮೇಲೆ ಒಂದು ಪಾತ್ರೆ ಇತ್ತು, ಎಲ್ಲ ಹಿಟ್ಟು. ಅದರಲ್ಲಿ ತಗೊಂಡು ಆದ್ರೆ ಈ ಕಡೆ ಮಗು ಜೋರಾಗಿ ಹತ್ಬಿಡ್ತು. ಅಳೋ ಇದಕ್ಕೆ ಧ್ವನಿಗೆ ತಾಯಿ ಮತ್ತೆ ಓಡ್ ಬರ್ಬೇಕು ಅನ್ನೋ ಬರದಲ್ಲಿ ಬೇಗ ತಗೊಂಡು ಇಡಬೇಕು ಅನ್ನೋಷ್ಟರಲ್ಲಿ ಆ ಹಿಟ್ಟೆಲ್ಲ ತನ್ನ ಮೈ ಮೇಲೆ ಬಿದ್ದು ಹೋಯ್ತು. ಬಿದ್ದ ಮೇಲೆ ತಾನು ಸೀದಾ ಹಾಗೆ ಓಡ್ ಬಂದ್ಬಿಡ್ತಾಳಂತೆ. ಯಾಕಂದ್ರೆ ಮಗು ಅಳ್ತಾ ಇದೆ, ಅಳೋ ಮಗು ಸಮಾಧಾನ ಪಡಿಸ್ಬೇಕು, ಹಾಲನ್ನು ಕುಡಿಸಿ ಓಡಿ ಬಂದು. ಆಗ ತಾಯಿ ಯೋಚನೆ ಮಾಡ್ತಾಳೆ, ಅಯ್ಯೋ ನನ್ನ ಮೇಲೆ ಈ ಹಿಟ್ಟೆಲ್ಲ ಬಿದ್ದಿದೆ, ಸ್ವಲ್ಪ ಸರಿಸ್ಕೊಂಡು ಆರಾಮಾಗಿ ಮಾಡ್ಕೊಂಡು ಬರೋಣ ಮಗುವಿನ ಹತ್ರ ಅಂತ. ಇಲ್ಲ, ಮಗು ಕೂಕೊಳ್ತಲ್ವಾ, ಬೇಗ ಓಡ್ ಬರ್ತೀನಿ ಅಂತ ಓಡಿ ಬಂದ್ಲಂತೆ ಆ ತಾಯಿ. ಅದೇ ತರ ಭಗವಂತ ಏನ್ ವೇಷ ತೊಡಬೇಕು ಅಂತ ಸಂಕಲ್ಪ ಮಾಡಿದ್ನೋ ಏನೋ, ಪ್ರಹ್ಲಾದ ರಾಜ ಈ ಕಡೆ ಕೂಗಿದಾನೆ, ಮಗು ಕೂಗ್ತು ಅಳ್ತಾ ಇದೆ, ಸಮಾಧಾನ ಮಾಡ್ಬೇಕು ಅಂತ. ಹಾಗೆ ತಾಯಿ ಓಡಿ ಬಂದಿರೋ ರೀತಿಲಿ ಓಡಿ ಬಂದ. ಹಾಗಾಗಿ ನರಸಿಂಹನಾಗಿ ಕಂಡ. ಈ ಕಡೆ ಪೂರ್ತಿ ಸಿಂಹನ, ಈ ಕಡೆ ಪೂರ್ತಿ ನರನಾಗಿ ಆಗ. ಹಿರಣ್ಯಕಶಿಪು ವರ ಕೇಳಬೇಕಾದ್ರೂ ಇತ್ತು, ಅದು ಒಂದು ಬೇರೆ ಕಾರಣ ನಿಜ. ಆದ್ರೆ ಈ ರೀತಿಯಲ್ಲಿ ನಾವು ಆ ನರಸಿಂಹಾವತಾರದ ಚಿಂತನೆಯನ್ನ ಮಾಡ್ಕೊಳ್ಬಹುದು ಅಂತ ನಮ್ಮ ಗುರುಗಳಾದ ಶ್ರೀ ಪೇಜಾವರ ಶ್ರೀಪಾದಂಗಳವರು ಹೇಳ್ತಾ ಇದ್ದಾರೆ. ಈ ಸಂದರ್ಭವನ್ನ ಇಲ್ಲಿ ನೆನಪಿಸ್ಕೊಳ್ಬೇಕು ನಾವು. ತಾಳಗತಿಗೆ ಕೃಷ್ಣ ಅಂತ ಮುಂದೆ ರಾಯರು ತಾಳ ಹಾಕ್ತಾ ಇದ್ರೆ ಅದಕ್ಕೆ ತಕ್ಕ ಹಾಗೆ ಕೃಷ್ಣ ಕುಣಿತಾ ಇದ್ದ. ಉಡುಪಿ ಕ್ಷೇತ್ರಕ್ಕೆ ರಾಯರು ಸಂಚಾರಕ್ಕೆ ಹೋದಾಗ, ಶೀಲ ನಿನ್ನಲ್ಲಿ ದಯವಿತ್ತು. ಎಂಥ ಸ್ವಭಾವ ಅಪ್ಪ ರಾಯರೇ, ನಿಮ್ಮ ಸ್ವಭಾವ ಎಂಥದ್ದು ಅಂತಂದ್ರೆ, ನಿಮ್ಮ ಮುಂದೆ ಸಾಕ್ಷಾತ್ ಕೃಷ್ಣ ತಾಳ ಹಾಕ್ತಾ ಇದ್ರೆ ಕುಣಿತಾ ಇದ್ನಲ್ಲ, ಎಂಥ ಸೊಗಸು.
ಇನ್ನು ನೀವು ಸೂರ್ಯವರಿಯ ಶ್ರೀ ರಾಘವೇಂದ್ರ, ದೊಡ್ಡ ಜ್ಞಾನಿಗಳು, ಸೂರ್ಯ ಅಂದ್ರೆ ಜ್ಞಾನಿಗಳು, ಆ ಸೂರ್ಯಗಳಲ್ಲಿ ಶ್ರೇಷ್ಠ ರಾಯರು. ಯಾಕೆ? ಮಾರುತ ಶುಭ ಮತ ವಾರಿಧಿ ಚಂದಿರ. ಮಾರುತ ಅಂದ್ರೆ ಮರುತ್ ಅಂದ್ರೆ ವಾಯುದೇವರು, ವಾಯುದೇವರ ಮತ ಅಂದ್ರೆ ಮಧ್ವ ಮತ. ಆ ಮಧ್ವ ಮತ ಸಮುದ್ರಕ್ಕೆ ನೀವು ಚಂದ್ರನಂತೆ ಅಂತ. ಅಂದ್ರೆ ರಾಯರು ಬಂದಾಗ ಮಧ್ವ ಮತ ಸಮುದ್ರ ಉಕ್ಕೇರ್ತಾ ಇತ್ತು. ಅಷ್ಟು ಚೆನ್ನಾಗಿ ರಾಯರು ತಮ್ಮ ಅನೇಕ ಗ್ರಂಥಗಳಿಂದ ಆಚಾರ್ಯರ ಸಿದ್ಧಾಂತವನ್ನ ಹೊರಕ್ಕೆ ಹರಡಿದ್ದಾರೆ. ರಾಮನ ಪದ ಯುಗ ನೇಮದಿ ಭಜಿಸುವ. ಆದ್ರೆ ವ್ಯಾಖ್ಯಾನ ಬರೆಯೋದೊಂದ್ ಕಡೆ ಆದ್ರೆ, ಗ್ರಂಥಗಳನ್ನು ಬರೆಯೋದೊಂದ್ ಕಡೆ ಆದ್ರೆ, ಪೂಜೆ ನಿಷ್ಠೆ ತಪಸ್ಸು ಬೇರೆ. ನೇಮದಿ ಪ್ರತಿನಿತ್ಯ ನಿಯಮಗಳನ್ನು ಇಟ್ಕೊಂಡು ಶ್ರೀ ರಾಮಚಂದ್ರನ ಆರಾಧನೆಯನ್ನ ರಾಯರು ಮಾಡ್ತಾ ಇದ್ರು. ಹೇ ಮಮ ಸ್ವಾಮಿ ಕೃಪಾಳು, ಹೇ ನನ್ನ ಗುರುವರ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಕೃಪಾಳುವೆ, ನನ್ನನ್ನು ರಕ್ಷಣೆ ಮಾಡಿ. ಈ ಕೃಪಾಳು ಅನ್ನೋ ಶಬ್ದ ದಯಾಳವೇ ಅನ್ನೋ ಶಬ್ದವನ್ನು ನೆನಪಿಸುತ್ತೆ. ದುರ್ವಾದಿತ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಅನ್ನುವ ಶಬ್ದವನ್ನ ನಮಗೆ ನೆನಪಿಸಿಕೊಡುವಂತಹ ಶಬ್ದ. ಅವ್ರು ಹೇಳೋದಿಷ್ಟು, ಈ ಸಮಯದಿ ಎನ್ನ ನೀ ಸಲಹುವುದಯ. ಸಮಯ ಈಗ ಬಂದಿದೆ, ನಂಗೆ ದಯವಿಟ್ಟು ಈಗ ಅನುಗ್ರಹ ಮಾಡುವಂತ ಶ್ರೀಕರ ವಿಠಲದಾಸರು ತಾವು ತಮ್ಮ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನ ಮೆಲಕ್ ಹಾಕ್ತಾ, ಈ ಸಮಯದಲ್ಲಿ ಮಾತ್ರ ನೀನ್ ಸಲಹಲೇಬೇಕಪ್ಪ. ಅವತ್ತು ನಿನ್ ಕೂಗ್ದಾಗ ಶ್ರೀಹರಿನೇ ಬಂದ, ನರಹರಿ ಹಿರಣ್ಯಕಶಿಪುವಿನ ತೊಂದರೆಗೆ ಒಳಗಾದಾಗ. ಇನ್ನು ಕೃಷ್ಣ ಕುಣಿತಾನೆ. ಹಾಗಾದ್ರೆ ರಾಯರಂದ್ರೆ ಹೇಗೆ? ಪ್ರಹ್ಲಾದ ರಾಜರ ಒಂದು ಚಿಂತನೆಯನ್ನ ಮಾಡಿದ್ರು. ಮೊದಲಿಗೆ ಪ್ರಹ್ಲಾದನೇ ರಾಯರು ಅಂತ. ಪ್ರಹ್ಲಾದ ಕೂಗಿದ ಕೂಡಲೇ ಭಗವಂತ ಬಂದ. ರಾಯರಾಗಿ ತಾವು ಕೃಷ್ಣನ ಆರಾಧನೆ ಮಾಡಿದಾಗ ಕುಣಿತಾ ಇದ್ದ ಕೃಷ್ಣ. ಇನ್ನೊಂದು ಅವರ ಮನಸ್ಸಲ್ಲೇ ಏನಿದೆ ಅಂದ್ರೆ, ಈ ದಾಸರಾಯರು ಬರೆಯೋರ್ಗೆ ವ್ಯಾಸಾವತಾರದ ನೆನಪಿದೆ. ವ್ಯಾಸರಾಜರಾಗಿ ಬಂದಾಗ ಅವರು ಸಾಲಗ್ರಾಮವನ್ನು ಇಟ್ಕೊಂಡು ಹಿಂಗೆ ತಟ್ತಾ ಹೋಗ್ತಾರೆ. ಕೃಷ್ಣ ಕುಣಿತಾ ಇದ್ದಾನೆ ನೋಡ್ಲಿಕ್ಕೆ ಬಹಳ ಆನಂದ. ಒಂದು ಸಂಪುಟವನ್ನ ತೆಗಿತಾರೆ. ಆ ಸಂಪುಟವನ್ನ ತೆಗೆದು ತಾವು ಆ ಸಾಲಗ್ರಾಮವನ್ನ ತಗೊಳ್ತಾರೆ. ಆ ಸಂಪುಟವನ್ನ ತೆಗಿಲಿಕ್ಕೆ ಆಗ್ತಾನೆ ಇರಲ್ಲ. ಆ ರೀತಿ ಇವ್ರಿಗೆ ಮಾತ್ರ ಆಗತ್ತೆ. ನಾವು ಈಗಲೂ ಕೂಡ ಮುಳುಬಾಗಿಲು ಕ್ಷೇತ್ರದಲ್ಲಿ ನಾವು ಗಮನಿಸ್ಬೋದು. ಅಂಥ ಅತ್ಯಂತ ಪವಿತ್ರ ಸ್ಥಳ ನಮಗೆ ಕಾಣ್ಲಿಕ್ಕೆ ಸಿಗತ್ತೆ. ಅಂಥ ಸ್ಥಳದಲ್ಲಿ ಕೃಷ್ಣ ಕುಣಿತಾ ಇದ್ದ. ಆ ಕಡೆಯಿಂದ ಶ್ರೀಪಾದರಾಜರು ಬರ್ತಾರೆ. ಬಂದು ಕೂಡಲೇ ಹಾಗೆ ಸ್ತಬ್ಧನಾಗಿ ನಿಂತುಬಿಟ್ಟ. ಆಚೆ ಈಚೆ ಕಾಲು ವ್ಯತ್ಯಾಸದಲ್ಲಿ ಕುಣಿತ ಭಂಗಿಯಲ್ಲಿ ಪರಮಾತ್ಮ ಅವತ್ತಿನ ದಿವಸ ಶ್ರೀಪಾದರಾಜರಿಗೆ ಕಂಡ. ವ್ಯಾಸರಾಜರು ಕೃಷ್ಣನನ್ನ ಕುಡಿಸಿದವರು, ಗೋಪಾಲಕೃಷ್ಣನನ್ನ ಕುಡಿಸಿದವರು ವ್ಯಾಸರಾಜರು. ಅವರ ಸ್ಮರಣೆಯನ್ನ ಈ ಮಧ್ಯದ ಪದ್ಯದಲ್ಲಿ ಮಾಡ್ತಾರೆ. ಕೊನೆಗೆ ಸೂರಿವರ್ಯ ರಾಘವೇಂದ್ರ ಅಂತ 3ನೇ ಅವತಾರ. ಹೀಗೆ ಪ್ರಹ್ಲಾದರಾಜರು, ವ್ಯಾಸರಾಜರು, ರಾಯರು ಇವರ 3ರನ್ನ ಸ್ಮರಣೆ ಮಾಡ್ತಾ ಈ ಸಮಯದಲ್ಲಿ ನನ್ನ ಸಲಹು ಅಂತ ಅವರ ಬಳಿ ಸಲಹು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇಲ್ಲಿ ಇನ್ನೂ 2 ಪ್ರಸಂಗಗಳನ್ನ ಹೇಳಿ ಮುಖ್ಯವಾಗಿ ಈ ಕೀರ್ತನೆಯ ಉಪಸಂಹಾರವನ್ನ ಮಾಡ್ತಿದೆ. ಮಂತ್ರಮುನಿ ಅಂತಂದ್ರಲ್ಲ, ಬಹಳ ಸಾರ್ಥಕ. ಇದಕ್ಕೆ ತುಂಬಾ ಹಿನ್ನೆಲೆ ಇದೆ ಮಂತ್ರಮುನಿ ಅನ್ನೋ ಪದಕ್ಕೆ. ನೋಡಿ, ನಾವು ಸಂಧ್ಯಾವಂದನೆ ಮಾಡಿದಾಗ ನೀರನ್ನ, ಅರ್ಘ್ಯ ಪಾತ್ರೆ ನೀರನ್ನು ಹೋಗಿ ಚೆಲ್ತೀವಿ. ಎಲ್ಲಿ ಚೆಲ್ತೀವಿ? ಕೆಲವು ತುಳಸಿ ಗಿಡಕ್ಕೆ ಹಾಕ್ಬಿಡ್ತಾರೆ. ಹಾಕ್ಬಾರ್ದು. ತುಳಸಿ ಗಿಡಕ್ಕೆ ಬೇರೆ ಕಡೆ ಹಾಕ್ಬೇಕು. ಹಾಕಿದಾಗ ಏನಾದ್ರೂ ಬದಲಾಗುತ್ತಾ? ಏನಿಲ್ಲ, ನೀರು ಹೋಗುತ್ತೆ, ಅಲ್ಲಿ ಸೇರ್ಕೊಳುತ್ತಷ್ಟೇ. ಆದ್ರೆ ರಾಯರು ತಾವು ಪೂರಾಶ್ರಮದಲ್ಲಿ ವೆಂಕಟನಾಥಾಚಾರ್ಯರಾಗಿದ್ದಾಗ ಅವರು ಮಾಡೋ ಸಂಧ್ಯಾವಂದನೆ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ, ಸಂಧ್ಯಾವಂದನೆ ಮಾಡಿ ಕೊನೆಗೆ ಉಳಿಯೋ ನೀರನ್ನ ಹೊರಗಡೆ ಯಾವ್ದಾದ್ರು ಒಂದು ಗಿಡಕ್ಕೋ ಹಾಕಿದ್ರೆ ಆ ಗಿಡಕ್ಕೆ ಹಾಕಿದ್ರೆ ಕೊನೆಗೆ ಸಿಂಪಡಿಸುತ್ತಾರೆ. ಬೇರೆ ಕಡೆ ಸ್ವಲ್ಪ ತಾಕತ್ತಲ್ಲ ನೀರು. ಆ ತರ ಪ್ರತಿನಿತ್ಯ ಅವ್ರು ಹಾಕಿದಾಗ ಒಂದು ಆ ಕಡೆ ಒಂದು ಕಾಷ್ಠ, ಒಂದು ಕಡ್ಡಿ ಇತ್ತಂತೆ. ಆ ಕಡ್ಡಿ ಬೆಳಿಲಿಕ್ಕೆ ಪ್ರಾರಂಭ ಆಗೋಯ್ತಂತೆ. ಅಂದ್ರೆ ಹಸಿರಾಗ್ಲಿಕ್ಕೆ ಶುರುವಾಯ್ತು. ಅದರಲ್ಲಿ ಅದು ಕೊನೆಗೆ ಹೂವುಗಳು ಅದು ಇದು ಬೆಳಿಲಿಕ್ಕೆ ಶುರುವಾಯ್ತಂತೆ. ಅಂದ್ರೆ ರಾಯರ ಮಂತ್ರಸಿದ್ಧಿ ಹೇಗಿತ್ತು ಅಂದ್ರೆ, ಪೂರ್ವಾಶ್ರಮದಲ್ಲೇ ವೆಂಕಟನಾಥಾಚಾರ್ಯ ಆಗಿದ್ದಾಗ ಸಂಧ್ಯಾವಂದನೆಯನ್ನು ಉದ್ದೇಶ ಪೂರ್ವಕ ಆಗಲ್ಲ. ಹಾಕಿದ್ ಒಂದ್ ಗಿಡಕ್ಕೆ ಅದು ಸ್ವಲ್ಪ ಅದರ ಹನಿಗಳು ಬಿದ್ದದ್ದು ಇನ್ನೊಂದಕ್ಕೆ, ಅದು ಕಾಷ್ಠ ಕಟ್ಟಿಗೆ, ಆ ಒಣ ಕಟ್ಟಿಗೆ, ಅದನ್ನೇ ಚಿಗುರಿಸ್ತಾರೆ ಅಂದ್ರೆ ರಾಯರು ಎಂಥ ಮಂತ್ರಶಕ್ತಿ ಮುಂಚೆನೆ ಇತ್ತು. ಇನ್ನು ಯಾವಾಗ ಅವರು ಮಂತ್ರ ಮುನಿಗಳಾದ್ರು, ಅಂದ್ರೆ ದೀಕ್ಷೆಯನ್ನ ಪಡೆದು ಸನ್ಯಾಸ ದೀಕ್ಷೆಯನ್ನು ಪಡೆದು ರಾಘವೇಂದ್ರ ಸ್ವಾಮಿಗಳಾದರು, ಆಗ್ಲೂ ಒಂದು ಘಟನೆ ನಡೀತು. ನವಲಗುಂದ ಅಂತ ಉತ್ತರ ಕರ್ನಾಟಕದಲ್ಲಿ ಒಂದು ಗ್ರಾಮ, ಅಲ್ಲಿ ನಡೆದ ಘಟನೆ. ಒಬ್ಬ ದೇಸಾಯಿ ಇರ್ತಾನೆ. ಅವ್ರಿಗೇನಂದ್ರೆ
ಈ ವೇದಶಾಸ್ತ್ರಗಳ ಮೇಲೆ ದೇವ್ರ ಮೇಲೆ ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ, ಬರೀ ಸುಳ್ಳು ಅಂತ ಇದೇ ಭಾವನೆ. ಬರೋರ್ನೆಲ್ಲ ಪರೀಕ್ಷೆ ಮಾಡೋದಂತೆ, ಏನು ಭಾರಿ ಸತ್ಯನ ಇವೆಲ್ಲ, ಹೌದು ಹಾಗಾದ್ರೆ ನೋಡೋಣ, ಒಂದು ಸೂಕ್ತ ಹೇಳಿ ಒಂದು ಮಂತ್ರ ಹೇಳಿ ನೋಡೋಣ ನಿಮ್ ಶಕ್ತಿ ತೋರಿಸಿ ಅಂತ ಹೀಗೆ ಪರೀಕ್ಷೆಯನ್ನ ಮಾಡ್ತಾ ಇದ್ದಂತೆ. ಎಲ್ರು ಸೋಲೋರು ಕೊನೆಗೆ ಅಯ್ಯೋ ಆಗಲ್ಲಪ್ಪ ಸರಿ ವಾಪಸ್ ಹೋಗೋದು ಅಂತ. ಕೆಲವರು ಹೆದರಿಕೆಗೆ ಬರ್ತಾನೆ ಇರ್ಲಿಲ್ವಂತೆ. ರಾಯರು ಅದೇ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಂದಾಗ ಇವರು ಸೋಲೋರೆ ಅಂತ ಅನ್ಕೊಂಡ್ ಬಂದ, ಹೇಳ್ದ ಏನು ಪ್ರಮಾಣ ಉಂಟ, ಪ್ರಮಾಣ ಅಂತ ತೋರಿಸಿ, ಹಾಗಾದ್ರೆ ಮಂತ್ರಶಕ್ತಿಯ ಪ್ರಭಾವ. ಇವರು ಉದ್ದೇಶ ಪೂರ್ವವಾಗಿ ತೋರಿಸ್ಬೇಕು ಅಂತ ಇರ್ಲಿಲ್ಲ, ಆಗ್ಲೇ ಹಾಗಾಗ್ತಾ ಇತ್ತು ಪೂರ್ವಾಶ್ರಮದಲ್ಲಿ. ಸರಿ ಆಯ್ತು ಅಂತ ತಾವು ತಮ್ಮ ಅಂಗೈಯಲ್ಲಿ ತಾವು ಹೇಗೆ ಹಿಂದಕ್ಕೆ ಮಧ್ವಾಚಾರ್ಯರು ಔಷಧಿ ಸೂಕ್ತವನ್ನ ಹೇಳಿ ಒಂದು ಹೆಸರು ಕಾಳನ್ನ ಚಿಗುರಿಸಿ ಕೊನೆಗೆ ಏನೇನೆಲ್ಲ ತೋರಿಸಿದ್ರು ಆ ರೀತಿ ಅದೇ ಮಧ್ವಾಚಾರ್ಯರ ಭಕ್ತರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾರುತ ಮತ ವಾರಿಧಿ ಚಂದಿರ ಅಂತ ಇತ್ತಾನೆ ದಾಸರಾಯರಿ ಕೃತಿಯಲ್ಲಿ ವರ್ಣಿಸಿದಂತೆ ಒಂದು ವೇದ ಮಂತ್ರವನ್ನ ಜಪಿಸಿದ್ರು. ಜಪಿಸಿ ಕೈನಲ್ಲಿದ್ದ ನೀರನ್ನ ಒಂದು ಕೊರಡಿನ ಮೇಲೆ ಪ್ರೋಕ್ಷಣೆ ಮಾಡಿದ್ರಂತೆ. ಸ್ವಲ್ಪ ಸಮಯ ಅಷ್ಟರಲ್ಲಿ ಚಿಗುರ್ಲಿಕ್ಕೆ ಶುರುವಾಯ್ತಂತೆ, ಹಸಿರಾಗಿ ಚಿಗುರ್ಲಿಕ್ಕೆ ಶುರುವಾಯ್ತು. ಆ ಚಿಗುರ್ಲಿಕ್ಕೆ ಶುರುವಾಗಿದ್ದನ್ನ ನೋಡಿ ಗಾಬರಿ ಆಯ್ತು ಆ ದೇಸಾಯಿಗೆ. ಅವನು ಕೊನೆಗೆ ಅಡ್ಡ ಬಿದ್ದ, ಅಂದ್ರೆ ಉದ್ದಂಡ ನಮಸ್ಕಾರ ಮಾಡಿದ, ಕ್ಷಮೆ ಇರ್ಲಿ, ಇನ್ಮೇಲೆ ನಾನು ಇಂಥ ಅಪರಾಧ ಮಾಡ್ಲಿಕ್ಕೆ ಹೋಗಲ್ಲ ಅಂತ ತಾನು ಬದಲೇ ಆಗ್ಬಿಟ್ಟ. ಇಂಥ ಮಂತ್ರಮುನಿಗಳು ಅವರ ಮಂತ್ರಾಕ್ಷತೆ, ಮಂತ್ರಾಲಯ, ಮಂತ್ರಮುನಿ, ಮಂತ್ರಸಿದ್ಧಿ ಶಬ್ದಗಳನ್ನ ಕೇಳಿದಾಗೆಲ್ಲ ರೋಮಾಂಚನ ಆಗುತ್ತೆ. ವಿದ್ವಾಂಸರಾಗಿರ್ಬಹುದು, ಜ್ಞಾನಿಗಳಾಗಿರ್ಬಹುದು, ಆದ್ರೆ ಮಂತ್ರಸಿದ್ಧಿ ಹಾಗೆಲ್ಲ ಒಲಿಯೋದಲ್ಲ. ಮಂತ್ರಾಕ್ಷತೆನ ಕೊಟ್ರೆ ಫಲ ಸಿಗತ್ತೆ, ಅವರ ಸ್ಮರಣೆ ಮಾಡಿದ್ರೆ ಫಲ ಸಿಗತ್ತೆ, ಅವರ ಮೃತ್ತಿಕಾ ಧಾರಣೆ ಮಾಡಿದ್ರೆ ಫಲ ಸಿಗತ್ತೆ. ಏನೆಲ್ಲ ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ, ಬೆಳ್ಳಿ ಪಾತ್ರೆನೋ ಮತ್ತೊಂದರಲ್ಲೋ ನೀರನ್ನ ಹಾಕಿ ಕೈ ಮುಟ್ಟಿಕೊಂಡು ಶ್ರೀಪೂರ್ಣ ಬೋಧ ಅನ್ನೋ ಗುರುರಾಯರ ಸ್ತೋತ್ರವನ್ನ ಹೇಳಿಕೊಂಡು ಅಭಿಮಂತ್ರಣ ಮಾಡಿ ಕುಡಿದ್ರೆ ಎಂಥ ರೋಗನೂ ಪರಿಹಾರ ಆಗತ್ತೆ, ಎಂಥ ಫಲ ಸಿಗತ್ತೆ, ಎಂಥ ಕಷ್ಟದಿಂದಲೂ ಪಾರಾಗ್ತಿವತ್ತೆ. ಅಂಥ ಗುರು ಸಾರ್ವಭೌಮರ ಮಂತ್ರ ಮುನಿತ್ವ ಬಹಳ ಶ್ರೇಷ್ಠ. ಅದನ್ನ ಇದೆ ಶ್ರೀಕರ ವಿಠಲದಾಸರು ಈ ಕೀರ್ತನೆಯಲ್ಲಿ ವಿಸ್ತಾರವಾಗಿ ತಾವು ಸಂಕ್ಷಿಪ್ತವಾಗಿ ಹೇಳಿದ್ರು, ವಿಸ್ತಾರವಾಗಿ ಇದೆ ಅರ್ಥದ ದೃಷ್ಟಿಯಲ್ಲಿ. ಅಂತ ಅದ್ಭುತವಾದ ಕೃತಿಯನ್ನ ಉತ್ತರಾರಾಧನೆ ದಿವಸ ಉತ್ತರ ರೂಪವಾಗಿ ನಾವೇನೇ ಬೇಡಿದ್ರು ರಾಯರ ಉತ್ತರ ರೆಡಿ ಇರುತ್ತೆ ರಾಯರಿಂದ. ಯಾಕೆ ಮಂತ್ರ ಮುನಿಗಳವರು ಅಂತ ಆ ಚಿಂತನೆಯನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂತ ಶ್ರೀ ಗುರುರಾಯರ ಬಳಿ ನಿರಂತರವಾಗಿ ನಾವು ಉತ್ತರಾರಾಧನೆಯಿಂದ ಪ್ರಾರಂಭಿಸಿ ಇನ್ನು ಉತ್ತರ ಸಿಗೋವರೆಗೂ ನಾವು ಅವ್ರ ಆರಾಧನೆ ಮಾಡ್ತಾನೆ ಇರ್ಬೇಕು. ಸಿಕ್ಕದ ಮೇಲಂತೂ ಇನ್ನು ಜಾಸ್ತಿ ಉತ್ತರ ಕೊಡಿ ಅಂತ ಇನ್ನು ಆರಾಧನೆ ಮಾಡ್ತಾನೆ ಇರ್ಬೇಕು. ಹಾಗೆಲ್ಲ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಇಂತಹ ಈ ಕೀರ್ತನೆಯನ್ನ ಕೇಳಿ ಹಾಗೆ ಅದರ ವ್ಯಾಖ್ಯಾನವನ್ನ ಕೇಳಿ ಧನ್ಯರಾದ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ, ಅದರಲ್ಲೂ ಜ್ಞಾನವಾಹಿನಿಯ ಈ ವೀಕ್ಷಕರು ಏನಿದ್ದಾರೆ ಎಲ್ಲರಿಗೂ ಕೂಡ ಆ ರಾಯರ ಹಾಗೂ ಮುಖ್ಯ ಪ್ರಾಣದೇವರ ಹಾಗೂ ವ್ಯಾಸರಾಜರ, ಪ್ರಹ್ಲಾದರಾಜರ, ನರಸಿಂಹದೇವರ ವಿಶೇಷ ಅನುಗ್ರಹ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಅಂತರಂಗ ಭಕ್ತರು. ಅವರ ಹೆಸರನ್ನ ಅವರು ನಿರ್ದೇಶ ಮಾಡಲಿಕ್ಕೆ ಇಷ್ಟಪಟ್ಟಿಲ್ಲ. ಅಂತಹ ಅಂತರಂಗ ಭಕ್ತರಾದ ಅವರಿಗೆ ವಿಶೇಷವಾಗಿ ರಾಯರ ಹಾಗೂ ಮುಖ್ಯ ಪ್ರಾಣದೇವರ ಹಾಗೂ ರಾಮಚಂದ್ರನ ಪರಿಪೂರ್ಣ ಅನುಗ್ರಹ ಆಗಲಿ. ಅವರ ಮನೋಭೀಷ್ಟ ಏನೇನಿದೆ ಅದೆಲ್ಲವನ್ನು ಅವರು ದಯಪಾಲಿಸಿದಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು.